ಆತ್ಮೀಯ ವೀಕ್ಷಕರೇ, ತಮಗೆಲ್ಲ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಸಕಲ ಸನ್ಮಂಗಳವನ್ನುಂಟು ಮಾಡಲಿ ಅಂತ ಮುಕ್ಕೋಟಿ ದೇವರಲ್ಲಿ ಪ್ರಾರ್ಥಿಸ್ತೀನಿ. ನಿಮ್ಮ ಇಷ್ಟ ದೇವರು, ನಿಮ್ಮ ಮನೆ ದೇವರು ನಿಮ್ಮ ಕುಟುಂಬಕ್ಕೆ ಸದಾ ಒಳಿತನ್ನೇ ಮಾಡಲಿ ಅಂತ ಪ್ರಾರ್ಥಿಸ್ತಾ ಯುಗಾದಿ ಫಲಾಫಲಗಳನ್ನು ತಿಳಿಸ್ಕೊಡ್ತೀನಿ. ನಮಗೆಲ್ಲ ಯುಗಾದಿ ಹೊಸ ವರ್ಷ. ಈ ಸಂವತ್ಸರ ಯಾವ ರಾಶಿಯವರ ಪಾಲಿಗೆ ಯಾವ ಫಲವನ್ನ ನೀಡುತ್ತೆ ಅನ್ನೋದನ್ನ ನೋಡೋಣ. ಮಕರ ರಾಶಿಯವರು ಇದುವರೆಗೆ ಎದುರಿಸಿದ ಕಷ್ಟಗಳಿಂದ ಮುಕ್ತರಾಗ್ತೀರಿ. ಕಷ್ಟ ಇರೋದಿಲ್ಲ. ಹೊಸದೇನಾದರೂ ಪ್ರಾರಂಭಿಸಿ, ಹೊಸ ಬದುಕು ನಡೆಸಿ, ಯೋಜನೆ ಹಾಕಿಕೊಂಡು ಉಳಿತಾಯ ಮಾಡಿ. ಗಂಡ ಹೆಂಡತಿ ಜಾಸ್ತಿ ವಾದ ಮಾಡಬೇಡಿ. ವೃತ್ತಿಯಲ್ಲಿ ಬಡ್ತಿ ಮೊದಲಾದ ಶುಭ ಫಲಗಳಿವೆ. ಅದರಾಚೆಗೆ ಭಯದ ವಾತಾವರಣ, ಹಣ ಕಳೆದುಕೊಳ್ಳುವ ಸೂಚನೆ ಇದೆ. ಧ್ಯಾನ ಪ್ರಾಣಾಯಾಮ ಮಾಡಿ, ಅಳೆದು ತೂಗಿ ಮಾತನಾಡಿ, ಜಪ ಮಾಡಿ, ಮಹಾಮೃತ್ಯುಂಜಯ ಜಪ ಮಾಡಿ, ಶ್ರೀನಿವಾಸನ ದರ್ಶನ ಪಡೆಯಿರಿ. ಏಕಾದಶಿ ಉಪವಾಸ ಮಾಡೋದು ಒಳ್ಳೆಯದು.